ಬರ್ರಿ ನಾನಿವತ್ತು ನಿಮಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೆಂಗಂತ ತೋರಿಸ್ತೀನಿ. ಇವಾಗ ಈ ಕಡೆ ಅನ್ನ ಮಾಡೋಕ್ಕಿಡಣ್ರಿ, ಈ ಕಡೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿರಿ, ಇದು ನಮ್ಮ ಹೊಲದಿಂದ ಫ್ರೆಶ್ ಮಾವಿನಕಾಯಿ ಸಿಕ್ಕೈತಿ. ಬರ್ರಿ ಇದನ್ನು ಹೆರ್ಜಿ ಚಿತ್ರಾನ್ನ ಮಾಡೋಣ. ನೋಡಿರಿ, ನಾನು 2 ಗ್ಲಾಸ್ ಅಕ್ಕಿ ಹಾಕೀನಿ. ಈ 2 ಗ್ಲಾಸ್ ಅಕ್ಕಿಗೆ ನಾವು ಎಷ್ಟು ಕ್ವಾಂಟಿಟಿ ಒಳಗೆ ಮಾವಿನಕಾಯಿ ಎಲ್ಲ ಇದಕ್ಕೇನು ಬೇಕೋ ಅದನ್ನು ರೆಡಿ ಮಾಡ್ಕೊಂಡೀನಿ. ಇಲ್ಲಿ ನೋಡ್ರಿ, ಇದಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಇಂಗ್ರಿ. ನಾನು LG ಇಂಗು ತೊಗೊಂಡೀನಿ, ಭಾಳ ಚಲೋ ಇರುತ್ತೆ ಇದು. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಮಾವಿನಕಾಯಿಲೆ ಐತೆ ನೋಡಿರಿ ತುರ್ಕೊಂಡು ಇಟ್ಕೊಂಡೀನಿ. ಇದು ಕೊತ್ತಂಬರಿ, ಆಮೇಲೆ ಸಾಸಿವೆ, ಜೀರಿಗೆ ಅಂತೂ ಕಾಮನ್, ಎಣ್ಣೆ ಒಗ್ಗರಣೆ ಹಾಕೊಂಬಂದು ಹಾಕ್ತೀವಲ್ರಿ. ಬರ್ರಿ ಈಗ ಅನ್ನ ಕುದಿಯಾಕತ್ತೈತಿ. ಅನ್ನ ಉದುರಾಗಬೇಕು, ಹಳಕಾಗಬೇಕು, ಅಂದ್ರೆ ಟೇಸ್ಟ್ ಬರುತ್ತೆ. ಇದಕ್ಕೆ ಉದುರಾಗಬೇಕಂದ್ರೆ ಇನ್ನೇನು ಅನ್ನ ಅಳ್ಳತಿರ್ತೈತಲ್ಲ ಅವಾಗ ಒಂಚೂರು ಎಣ್ಣೆ ಹಾಕ್ಬೇಕ್ರಿ. ನೋಡಿರಿ, ಇವಾಗ ಅನ್ನ ಇದು ಕುದಿಯಾಕತ್ತೈತಿ. ಅಂದ್ರೆ ಸ್ವಲ್ಪ ಈ ಥರ ಇದ್ದಾಗ ನಾವು ಈಗ ಎಣ್ಣೆ ಹಾಕ್ಕೊಳ್ಳೋಣ. ಮುಚ್ಚಿ ಹಳ್ಳಕ್ಕಿಡೋಣ. ಬರ್ರಿ ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿರಿ, ಸ್ವಲ್ಪ ಎಣ್ಣೆ ಹಾಕಕತ್ತೀನಿ. ಒಗ್ಗರಣೆಗೆ ಎಷ್ಟು ಬೇಕು, ಈ ಅನ್ನಕ್ಕೆ ಎಷ್ಟು ಕ್ವಾಂಟಿಟಿ ಬೇಕಷ್ಟು. ಇವಾಗ ಸಾಸಿವೆ ಹಾಕಕತ್ತೀನಿ ರೀ. ಆಮೇಲೆ ಸ್ವಲ್ಪ ಜೀರಿಗೆ, ಇವಾಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಸಾಕ್ರಿ ಇಷ್ಟು. ಇವಾಗ ಕರಿಬೇವು ಹಾಕ್ಕೊಳ್ಳೋಣ್ರಿ. ಇವಾಗ ಉದ್ದಿನಬೇಳೆ ಹಾಕ್ಕೊಳ್ಳೋಣ್ರಿ. ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ. ಸ್ವಲ್ಪ ಇವು ಕೆಂಪಗಾಗೋವರೆಗೂ ಸ್ವಲ್ಪ ಕೈ ಆಡಿಸ್ಬೇಕ್ರಿ. ಇವನ್ನ ಸ್ವಲ್ಪ ಕೆಂಪಗಾಗಿ ಸ್ವಲ್ಪ ಅದ್ರ ಸ್ಮೆಲ್ ಬರಬೇಕು, ಆ ಥರ. ನೋಡಿರಿ, ಇವಾಗ ಇವು ಸ್ವಲ್ಪ ಕೆಂಪಗಾಗತ್ತವು. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಆಮೇಲೆ ಈಗ ನಾವು ಮಾವಿನಕಾಯಿ ತುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿರಿ, ಬೇಕಿದ್ರೆ ನೀವು ಇದಕ್ಕೆ ಅರಿಶಿನ ಪುಡಿ ಹಾಕ್ಕೋಬೋದು, ಇಲ್ಲಾಂದ್ರೆ ಹಂಗನೂ ಇದು ಮಾಡ್ಬೋದು. ನನಗೆ ಅರಿಶಿನ ಪುಡಿ ಇಷ್ಟ ಇಲ್ಲ, ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ. ಮಾವಿನಕಾಯಿ ರೈಸ್ ಅಂದ್ರೆ ವೈಟ್ ಇರಬೇಕಂದ್ರೆ ಚಂದ. ನೋಡಿರಿ ಎಷ್ಟು ಘಮ್ ಅಂತ ಸ್ಮೆಲ್ ಬರಾಕತ್ತೈತಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಣ್ರಿ. ನಾನು ಅನ್ನಕ್ಕೆ ಉಪ್ಪು ಹಾಕಿಲ್ರಿ, ಹಾಗೆ ಸ್ವಲ್ಪ ಜಾಸ್ತಿನ ತೊಗೋತೀನಿ ರೀ. ಅನ್ನಕ್ಕೆ ಎಷ್ಟು ಆಗಷ್ಟು. ನೀವು ಅನ್ನಕ್ಕೆ ಏನಾರು ಉಪ್ಪು ಹಾಕಿದರೆ ಸ್ವಲ್ಪ ಹಾಕೋರಿ. ಅದು ಮಾವಿನಕಾಯಿ ಎಲ್ಲ ಪೂರ್ತಿ ರಸ ಬಿಡಬೇಕ್ರಿ. ಅದು ಹಸಿ ಇರಬಾರ್ದು, ಯಾವುದು ಹಸಿ ಸ್ಮೆಲ್ ಇರಬಾರ್ದು. ಆ ಥರ ಚೆನ್ನಾಗಿ ಕೈಯಾಡಿಸಿ ಸ್ವಲ್ಪ ಎಲ್ಲ ಈರುಳ್ಳಿ ಎಲ್ಲ ಒಳಗಡೆ ಎಲ್ಲ ಅದು ರಸ ಬಿಡಬೇಕು, ಆ ಥರ ಬೇಯಿಸ್ಬೇಕು. ಸ್ವಲ್ಪ ಇದನ್ನು ಆವಿಗೆ ಸ್ವಲ್ಪ ಬೇಯಿದ್ರೆ ರುಚಿ ಚೆನ್ನಾಗಿ ಬಿಡುತ್ತೆ. ಸ್ವಲ್ಪ ಮುಚ್ಚಿಡೋಣ್ರಿ, ಇದು ಉಗಿಗೆ ಸ್ವಲ್ಪ ಬೇಯಿ. ನೋಡಿರಿ, ಇವಾಗ ಚೆನ್ನಾಗಿ ಬೆಂದೈತಿ. ಸ್ಮೆಲ್ಲು ಭಾರಿ ಬರತೈತ್ರಿ. ಇವಾಗ ಇದನ್ನು ಸ್ಟವ್ ಆಫ್ ಮಾಡೋಣ. ಬರ್ರಿ ಇದಕ್ಕೆ ರೈಸ್ ಹಾಕೊಳ್ಳೋಣ. ನೋಡಿರಿ, ಇವಾಗ ರೈಸ್ ಹಾಕ್ಕೊಂಡೇವಿ.
ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಂಡು ಎಲ್ಲ ನೀಟಾಗಿ ಎಲ್ಲ ಕಡೆ ಇದ್ದಾಗಂಗೆ ಕಡಿಸ್ಬೇಕ್ರಿ ಇದು. ನೋಡಿರಿ ಎಲ್ಲ ಚೆನ್ನಾಗಿ ಇದಾಗೈತಿ. ಇದ್ರೊಳಗೆ ಮಾವಿನಕಾಯಿ ಒಂಚೂರು ಕಾಣಂಗಿಲ್ಲ ನೋಡಿರಿ, ಬರೀ ವೈಟ್ ರೈಸಿಗೆ ಅನ್ಸುತ್ತಾ, ಆದರೆ ಸ್ಮೆಲ್ ಹೇಳುತ್ತಾ, ರುಚಿ ಹೇಳುತ್ತೆ ಇದ್ರೊಳಗೆ ಮಾವಿನಕಾಯಿ ಐತೆ ಅಂತ. ಸ್ಮೆಲ್ ಅಂತೂ ಬಾಯಾಗಿ ನೀರು ಬರಾಕತ್ತಾವ ನೋಡಿರಿ, ಅಷ್ಟು ಘಮ್ ಅನ್ನತ್ತ. ಬರ್ರಿ ಇವಾಗ ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡೋಣ. ನೋಡಿರಿ ಹೆಂಗೈತೆ, ಕಲರ್ಫುಲ್ ಆಯ್ತು ಅಥವಾ ಪ್ಲೇನ್ ರೈಸಿಗೆ ಒಗ್ಗರಣೆ ಕೊಟ್ಟಂಗೆ ಆಯಿತು, ಅದು ನಿಮ್ಗೆ ಬಿಟ್ಟಿದ್ದು. ಟೇಸ್ಟ್ ಮಾತ್ರ ಸೂಪರ್ ಐತಿ, ಮಾಡಿ ನೋಡಿರಿ ಒಂದ್ಸಲ. ನೋಡಿರಿ ಹೆಂಗೈತಿ, ಬರೀ ತಿನ್ನೋಣ.